ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಡಿಯೋ ಮೆಂಟಲ್ ಎಬಿಲಿಟಿ ಮೇಲೆ, ಬೌದ್ಧಿಕ ಸಾಮರ್ಥ್ಯ. ಮೊರಾರ್ಜಿ ಪರೀಕ್ಷೆಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಕ್ವೆಶನ್ನ ನೋಡೋಣ. ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಇದು ಆಕೃತಿಗಳನ್ನ ಎಣಿಸುವುದು, ಅದರ ಮೇಲೆ ಕ್ವೆಶನ್ ಇರೋದು. ಸೊ ಈ ಆಕೃತಿಯನ್ನು ನೋಡಿದಾಗ ಎಷ್ಟು ತ್ರಿಭುಜಗಳಿರೋ, ತ್ರಿಭುಜ ಅಂದರೆ ಏನು, 3 ಬಾಹುಗಳುಳ್ಳ ಒಂದು ಆಕೃತಿಯಾಗಿರುತ್ತೆ. ಸೊ ಇಲ್ಲಿ ನೋಡಿದಾಗ ಹೊರಗಿನ ಒಂದು ತ್ರಿಭುಜ 1, ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ರಚನೆ ಆಗಿದೆ, ಇಲ್ಲೊಂದು ತ್ರಿಭುಜ ರಚನೆ ಆಗಿದೆ. ಸೊ 1 + 2 ಆನ್ಸರ್ ನಮಗೆ 3 ಅಂತ ಬರುತ್ತೆ. ಸೊ ಆಪ್ಷನ್ ಎ 3 ತ್ರಿಭುಜಗಳು ಈ ಆಕೃತಿಯಲ್ಲಿ ಇದ್ದಾವೆ. ಎರಡನೇ ಪ್ರಶ್ನೆ ನೋಡೋಣ. ಮೊರಾರ್ಜಿಗೆ ಅವರು ಇದು ಯಾವ ಎದ್ರ ಮೇಲೆ ಬರುತ್ತೆ ಅಂದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಇರುವಂಥ ಪ್ರಶ್ನೆ. ಮೊರಾರ್ಜಿಗೆ IJRAROM ಅಂತ ಕೋಡ್ ಮಾಡಿದರೆ, ನೆಕ್ಸ್ಟ್ ಆದರ್ಶಿಗೆ ಯಾವ ರೀತಿ ಕೋಡ್ ಮಾಡಬೇಕಾಗುತ್ತೆ ಅಂತ ನೋಡಿದಾಗ, ಇಲ್ಲಿ ಮೊರಾರ್ಜಿನ ಯಾವ ರೀತಿ ಅವ್ರು ಕೋಡ್ ಮಾಡಿದ್ದಾರೆ ಅಂತ ನಾವು ಡಿಕೋಡ್ ಮಾಡಿದಾಗ, ಮೊರಾರ್ಜಿನ ಜಸ್ಟ್ ಉಲ್ಟಾ ಆಗಿ ಬರೆದಿದ್ದಾರೆ. ಸೊ ಲಾಸ್ಟ್ ಲೆಟರ್ I ಅಂತ ಇದ್ದರೆ ಇಲ್ಲಿ ಫಸ್ಟ್ I, ಆಮೇಲೆ JRAROM ಆ ಥರ ಮಾಡಿದರೆ, ನೆಕ್ಸ್ಟ್ ನಾವು ಆದರ್ಶನ ವರ್ಡಿಗೂ ಕೂಡ ನಾವು ಅದೇ ಥರ ಡಿಕೋಡ್ ಮಾಡಬೇಕಾಗತ್ತೆ. ಸೊ ಲಾಸ್ಟ್ ಲೆಟರ್ H ಇರೋದ್ರಿಂದ ಫಸ್ಟ್ ಲೆಟರ್ H, ನೆಕ್ಸ್ಟ್ SRADA. ಸೊ ಈ ರೀತಿ ಬರೆದಾಗ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆ ನೋಡೋಣ. ಪೇರ್ ಅನ್ನು ಒಂದು ಭಾಷೆಯಲ್ಲಿ QCLV ಎಂದು ಸಂಕೇತೀಕರಿಸಿದರೆ, ಅದೇ ಭಾಷೆಯಲ್ಲಿ ಅಲೋನನ್ನು ಹೇಗೆ ಸಂಕೇತಿಸಬಹುದು ಅಂತ ನೋಡಿದರೆ, ಸೊ ಇದು ಯಾವ ರೀತಿ ಅವರು ಕೋಡಿಂಗ್ ಎಲ್ಲ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡಿ, ಪಿಗೆ ಅವರು Q ಅಂತ ಕೋಡ್ ಮಾಡಿದ್ದಾರೆ, ಎಗೆ C ಅಂತ ಕೋಡ್ ಮಾಡಿದ್ದಾರೆ, ಐಗೆ L, ಆರ್ಗೆ V. ಯಾವ ರೀತಿ ಕೋಡ್ ಮಾಡಿರಬಹುದು ಅಂದರೆ, P ಆದಮೇಲೆ ಬರುವಂತಹ ಲೆಟರ್ Q, ಎ ಆದಮೇಲೆ B ಬಿಟ್ಟು ನೆಕ್ಸ್ಟ್ C ಅದನ್ನು ಕೋಡ್ ಮಾಡಿದ್ದಾರೆ, I ಆದಮೇಲೆ ಬರೋದು ಲೆಟರ್ J, Kನ ಬಿಟ್ಟು L, ಆರ್ ಆದಮೇಲೆ STU. ಇದನ್ನು ನೋಡ್ಕೊತ ಹೋದಾಗ ಇಲ್ಲಿ 1 ಲೆಟರ್ ಗ್ಯಾಪ್ ಆಗಿದೆ, ಇಲ್ಲಿ 2 ಲೆಟರ್ ಗ್ಯಾಪ್ ಆಗಿದೆ, ಇಲ್ಲಿ 3 ಲೆಟರ್ ಗ್ಯಾಪ್ ಆಗಿದೆ. ಸೊ ಈ ಒಂದು ರೂಲ್ನ ಫಾಲೋ ಮಾಡಿಕೊಂಡು ನಾವು ನೆಕ್ಸ್ಟ್ ಕೆಳಗಿರೋ ಅಲೋನನ್ನು ಕೂಡ ಅದೇ ಥರ ಕೋಡ್ ಮಾಡಬೇಕಾಗತ್ತೆ. ಸೊ ಎ ಆದಮೇಲೆ ಯಾವ ರೀತಿ ಕೋಡ್ ಮಾಡೋಣ ಈಗಿದಂದರೆ, ಎ ಆದಮೇಲೆ ಬರುವಂಥ ಲೆಟರ್ B, ಎಲ್ ಆದಮೇಲೆ M ಬಿಡಿ, ನೆಕ್ಸ್ಟ್ ಬರೋದು N, ನೆಕ್ಸ್ಟ್ O ಆದಮೇಲೆ P, Q ಬಿಟ್ಟು ನೆಕ್ಸ್ಟ್ R, N ಆದಮೇಲೆ O, P, Q ಬಿಟ್ಟರೆ ಇಲ್ಲಿ ಬರೋದು ಮತ್ತು R, E ಆದಮೇಲೆ F, G, H, I ಬರೋವಂಥದ್ದು J. ಓಕೆನಾ. ಸೊ ಇಲ್ಲಿ ಇದು ಗೊತ್ತಾದಮೇಲೆ ಇಲ್ಲಿ ನೆಕ್ಸ್ಟ್ ಯಾವ ಥರ ಕೋಡ್ ಆಗುತ್ತೆ ಅಂತ ನೋಡಿದಾಗ, ಯಾವುದು ಕರೆಕ್ಟ್ ಕೋಡಿಂಗ್ ಅಂದರೆ BNRRJ ಅಂತ ಆಗುತ್ತೆ. ಇಲ್ಲಿ ಯಾವುದಾಗಿರುತ್ತೆ ಅಂದರೆ, ಇಲ್ಲಿ ಜಸ್ಟ್ ಒಂದು ಆಪ್ಷನ್ ಅವರು ರಾಂಗ್ ಥರ ಕೊಟ್ಟಿದ್ದಾರೆ. ಆಪ್ಷನ್ C BNRSJ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ S ಇರೋ ಬದಲಿ ಇದೇನಾಗುತ್ತೆ BNRRJ ಅಂತ ಇರೋದು. ಸೊ ಆಪ್ಷನ್ C ಅಂತ ನೋಡ್ಕೊಂಡು ಈ ಥರ ನಾವು ಕೋಡಿಂಗ್ನ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರಬಹುದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಅವರು ಸಂಖ್ಯೆಗಳ ಒಂದು ಸರಣಿಯನ್ನು ಕೊಟ್ಟಿದ್ದಾರೆ, 1, 3, 9, 27, 81. ಅದ್ರ ಮುಂದೆ ಬರುವಂತಹ ಒಂದು ಸಂಖ್ಯೆ ಯಾವುದು ಅಂತ. ಇಲ್ಲಿ ನಾವು ಇಲ್ಲಿ ವಿನ್ಯಾಸ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರತಿಯೊಂದು ಸಂಖ್ಯೆಯನ್ನು 3ರಿಂದ ಗುಣಿಸ್ಕೊಂಡು ಹೋಗಿದ್ದಾರೆ. 1 3 3, 3 3 9, 9 3 27, 27 3 81. ಹಾಗಾದರೆ 81 3 ಎಷ್ಟು ಅಂತ ನೋಡಿದಾಗ ಆಪ್ಷನ್ ಬಿ 243 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್. ಗದ್ದೆ, ರೈತರು, ಆಟದ ಮೈದಾನ. ಇಲ್ಲಿ ಸಹ ಸಂಬಂಧವನ್ನು ನೋಡಿದಾಗ, ಗದ್ದೆಯಲ್ಲಿ ಕೆಲಸ ಮಾಡೋದು ರೈತರಾದರೆ, ಆಟದ ಮೈದಾನದಲ್ಲಿ ವರ್ಕ್ ಮಾಡೋರು ಯಾರು ಅಂದರೆ ಆಟಗಾರರು. ಮುಂದಿನ ಪ್ರಶ್ನೆ. ತಾಯಿಯ ಸಹೋದರಿಗೆ ಏನಂತ ಕರೀತಾರೆ? ಇದು ಕೂಡ ಸಂಬಂಧಗಳ ಒಂದು ವಿಷಯ ಟಾಪಿಕ್ ಮೇಲೆ ಬರುತ್ತೆ. ಆಪ್ಷನ್ ಎ ಅಳಿಯ, ಬಿ ಭಾವ, ಸಿ ಸೋದರ ಮಾವ, ಡಿ ಚಿಕ್ಕಪ್ಪ. ನಮ್ಮ ತಾಯಿಯ ಸೋದರನಿಗೆ ಅಥವಾ ತಾಯಿಯ ಅಣ್ಣನಿಗೆ ನಾವೇನಂತ ಕರಿತೀವಿ? ಸೋದರ ಮಾವ ಆಗ್ತಾರೆ. ಮುಂದಿನ ಪ್ರಶ್ನೆ.
ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಮಾವು, ಬಿ ಕಬ್ಬು, ಸಿ ಗೆಣಸು, ಡಿ ಸಕ್ಕರೆ. ನೋಡಿ, ಮಾವು, ಕಬ್ಬು, ಗೆಣಸು ಇವೆಲ್ಲ ಹಣ್ಣಿಂದ ಇದ್ರೊಳಗೆ ಬಂದರೆ ಸಕ್ಕರೆ ಆಪ್ಷನ್ ಡಿ ಇಲ್ಲೇನಾಗುತ್ತೆ, ಗುಂಪಿಗೆ ಸೇರದ ಪದ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 3ರಿಂದ ಮಾರ್ಚ್ 30ರವರೆಗೆ ಎಷ್ಟು ದಿನಗಳಿವೆ? ಇದನ್ನು ನೋಡುವ ಆಪ್ಷನ್ ಎ 27 ದಿನ 27 ದಿನ, ಬಿ 28 ದಿನ, ಸಿ 23 ದಿನ, ಡಿ 33 ದಿನ. ಇದನ್ನು ತಿಳ್ಕೊಬೇಕಾದ್ರೆ ಮಾರ್ಚಲ್ಲಿ ಒಟ್ಟಾರೆ ಎಷ್ಟು ದಿನಗಳಿರ್ತವೆ ಅಂತ ನೋಡೋದಾದರೆ 31 ದಿನಗಳು. ಅದರಲ್ಲಿ ಇಲ್ಲಿ ಮೊದಲನೇದು 1ನೇ ತಾರೀಕು 2ನೇ ತಾರೀಕನ್ನ ಬಿಡಬೇಕು, ಸೊ ಅಲ್ಲಿ -2 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 30ರವರೆಗೂ ಹೇಳಿದ್ದಾರೆ, ಅಲ್ಲಿ ಲಾಸ್ಟ್ 31ನೇ ದಿನವನ್ನು ಮೈನಸ್ ಮಾಡಿದಾಗ ಒಟ್ಟಾರೆ 31 ದಿನಗಳಲ್ಲಿ 3ನ್ನು ಮೈನಸ್ ಮಾಡಿದರೆ ನಮಗೆ ಉಳಿಯೋ ಅಂಥದ್ದು 28. ಸೊ ಆಪ್ಷನ್ ಬಿ 28 ದಿನ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರಿಯಾದ ಆಕೃತಿಯನ್ನು ಪೂರ್ಣಗೊಳಿಸಿ. ಸೊ ಇಲ್ಲೊಂದು ಆಕೃತಿನ ಕೊಟ್ಟಿದ್ದಾರೆ, ಇಲ್ಲಿ ಬರುವಂತಹ ಆಕೃತಿಯನ್ನು ನಾವು ಗೆಸ್ ಮಾಡಬೇಕೀಗ. ಇಲ್ಲಿ ಯಾವ ರೀತಿ ಇದೆ ನೋಡಿ, ಮೊದಲಕ್ಕೆ ಸರ್ಕಲ್ ಇದೆ, ಆಮೇಲೆ ವಜ್ರಾಕೃತಿ ಬಂದಿದೆ ಇಲ್ಲಿ ನಡುವ, ಆಮೇಲೆ ಇಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ 1ನೇ ಬಾಕ್ಸಲ್ಲಿ ಏನು ಬಂದಿರುತ್ತೆ ಅದೇ ಥರದ ಒಂದು ಚಿತ್ರನೂ ಕೂಡ ಇಲ್ಲೇ ಬರುತ್ತೆ. ಸೊ ಅದನ್ನು ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಈ ಒಂದು ಆಕೃತಿಯನ್ನು ಇಲ್ಲಿ ಇಟ್ಟರೆ ಇದು ಆಕೃತಿ ಪೂರ್ಣಗೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಕೃತಿಯೊಂದಿಗೆ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ನೋಡೋದಾದರೆ ಇಲ್ಲಿ ಮೊದಲನೇ ಒಂದು ಫಿಗರ್ ಒಂದು ಆಕೃತಿಯೊಳಗೆ ಇಲ್ಲಿ ಕೆಳಗಡೆ ಬಂದಿದೆ ಶೇಡ್ ಮಾಡಿರೋ ಪಾರ್ಟ್. ನೆಕ್ಸ್ಟ್ ಇದರಲ್ಲಿ ಅದರ ಅಪೋಸಿಟ್ ಮೇಲಿನ ಬಾಕ್ಸಲ್ಲಿ ಬಂದಿದೆ ಶೇಡ್ ಮಾಡಿರೋ ಪಾರ್ಟ್. ಇಲ್ಲೇನು ಬಂದಿದೆ ಅಂದ್ರೆ ಈ ಕಡೆ ಸೈಡ್ ನಮ್ಮ ರೈಟ್ ಸೈಡ್ಗೆ ಬಂದರೆ, ಸೊ ಈ ಕಡೆ ಏನು ಬರಬೇಕು ಅಂತ ನೋಡೋದಾದರೆ ಇಲ್ಲಿ ನಮ್ಮ ಲೆಫ್ಟಿಗೆ ಬರಬೇಕು. ಇಲ್ಲಿ ಈ ಪಾರ್ಟಲ್ಲಿ ಶೇಡ್ ಆಗಿರಬೇಕು ಅದು, ಹೌದಲ್ವಾ? ಸೊ ಇಲ್ಲಿ ಯಾವುದು ಆಪ್ಷನ್ ಆಗಿರುತ್ತೆ ಅಂತ ನೋಡಿದಾಗ ಆಪ್ಷನ್ ಬಿ ಆಗಿರುತ್ತೆ. ಇದಿಷ್ಟು ಇವತ್ತಿನ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.